ಇದು ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್ ಅಂಡ್ ಲಾಸ್ಟ್ ಪಾರ್ಟ್. ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ವಿ ಅಲ್ವಾ. ನೆಕ್ಸ್ಟ್ ಕೋಳಿಗೂ ಪೂಜೆ ಮಾಡಿ ಕೋಳಿನೂ ಒಪ್ಸಿ ನೆಕ್ಸ್ಟ್ ಪ್ರಸಾದ ಮಾಡಬೇಕು. ಪ್ರಸಾದ ಮೀನ್ಸ್ ನಾನ್ ವೆಜ್ ಅಲ್ಲೇನೆ ಬಿರಿಯಾನಿ ಮತ್ತೆ ಏನ್ ಚಾಪ್ಸ್ ಮಾಡಿರ್ತೀವಿ, ಡಿಪೆಂಡ್ಸ್ ಆನ್ ಅವ್ರಿಗೆ ಏನ್ ಇಷ್ಟ ಅದನ್ನ ಮಾಡಬಹುದು. ಅದನ್ನ ಮಾಡಿದಿದ್ನ ದೇವ್ರ ಹತ್ರ ತಂದು ಎಡೆ ಇಟ್ಟಿ ಎಗೇನ್ ಪೂಜೆ ಮಾಡಬೇಕು. ಆಮೇಲೆ ನಾವೇನ್ ತಂದಿದ್ವಿ ತೊಟ್ಲು ಹರಕೆ ಮಾಡ್ಕೊಂಡಿರೋ ತರ ಈ ತೊಟ್ಲಲ್ಲಿ ಪಾಪುನ ಮಲಗಿಸಿ ತೊಟ್ಲುಗೂ ಪೂಜೆ ಮಾಡಿ ಇಷ್ಟೆಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಕಿವಿ ಚುಚ್ಸುವಂತ ಶಾಸ್ತ್ರ. ಅಲ್ಲೇ ಇರ್ತಾರೆ ಕಿವಿ ಚುಚ್ಚುವಂತವ್ರು ಕೂಡ. ತುಂಬಾ ಚೆನ್ನಾಗಿದೆ ರೀತಿ ಹರಕೆ ಮಾಡ್ಕೊಂಡು ಇಲ್ಲೇನೆ ಕಿವಿ ಚುಚ್ಚಿಸ್ತಾ ಇದ್ರು. ನನ್ಗಂತೂ ತುಂಬಾನೇ ಭಯ ಆಗ್ತಾ ಇತ್ತು, ಹೇಗ್ ರಿಯಾಕ್ಟ್ ಮಾಡ್ತಾನೆ ಮತ್ತೆ ಎಷ್ಟು ತಳ್ತಾನೆ, ಇದ್ನು ಹೇಗ್ ತಡಿತಾನೆ ಪಾಪು ಅಂತ ಹೇಳಿ. ಇಲ್ಲಿ ಕಿವಿ ಚುಚ್ಚುವಂತ ಅವರ ಬಿಹೇವಿಯರ್ ಎಷ್ಟು ವರ್ಸ್ಟ್ ಆಗಿತ್ತು ಅಂತಂದ್ರೆ ವರ್ಸ್ಟ್ ಬಿಹೇವಿಯರ್ ಅಂತಾನೆ ಹೇಳ್ಬೋದು. ಯೂಶಲಿ ಕಿವಿ ಚುಚ್ಚಿಸ್ಬೇಕಾದ್ರೆ ಅಕ್ಕಿ, ಕೊಬ್ಬರಿ, ಬೆಲ್ಲ ಮತ್ತೆ ದುಡ್ಡನ್ನ ಇಡ್ತೀವಿ. ಇವರು ತೆಂಗಿನಕಾಯಿನೂ ಕೂಡ ಇಡಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲೇ ತಗೊಂಡು ತೆಂಗಿನಕಾಯಿನೂ ಇಟ್ವಿ. ಆಮೇಲೆ 100 ರೂಪೀಸ್ ದುಡ್ಡು ಸಾಲಲ್ಲ ಎಕ್ಸ್ಟ್ರಾ ಇಡಿ ಅಂತ ಹೇಳಿದ್ರು, ಅದನ್ನು ಮಾಡಿದ್ದಾಯ್ತು. ಸೊ ಇಷ್ಟೆಲ್ಲ ಆದ್ಮೇಲೂ ಕೂಡ ಮಗುನ ಯಾವ ರೀತಿ ವರ್ಸ್ಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ರು ಅಂದ್ರೆ ನನಗಂತೂ ಒಂದು ಚೂರು ಇಷ್ಟ ಆಗ್ಲಿಲ್ಲ. ತುಂಬಾ ವರ್ಸ್ಟ್ ಆಗಿ ಬಿಹೇವ್ ಮಾಡ್ತಾ ಇದ್ರು. ಲಾಸ್ಟ್ ಅಲ್ಲಿ ನೀವೇ ನೋಡಬಹುದು, ಒಂದು ಕಿವಿನಲ್ಲೇನೆ 2 ಕಡೆ ಚುಚ್ಚಿದ್ದಾರೆ. ಪಾಪು ಬೇರೆ ಸಿಕ್ಕಾಬಟ್ಟೆ ಅಳ್ತಾ ಇದ್ದ ಮೊದ್ಲೇ ನೋವು ಅಂತ ಹೇಳಿ. ಕಿವಿ ಚುಚ್ಚಿಸ್ಬೇಕಾದ್ರೆ ಅದ್ರ ಪೇನ್ ಇರುತ್ತೆ, ಅದ್ರಲ್ಲೂ ಒಂದೇ ಕಿವಿನಲ್ಲಿ 2 ಕಡೆ ಚುಚ್ಚಿದ್ದಾರೆ ಅಂತಂದ್ರೆ ಇನ್ನ ನೋವು ಜಾಸ್ತಿನೇ. ಹಂಗೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇತ್ತು ಆ ಟೈಮ್ಗೆ. ಸ್ವಲ್ಪ ರ್ಯಾಶ್ ಆಗಿನೇ ಮಾತಾಡ್ದೆ ನಾನು. ಒಂದೇ ಕಿವಿನಲ್ಲಿ ಎಂತಕ್ಕೆ 2 ಕಡೆ ಚುಚ್ಚುತ್ತಾ ಇದ್ದೀರಾ ಅಂತ ಹೇಳಿ. ಫಸ್ಟ್ ಕೊಂಡ್ಲಲ್ಲಿ ಚುಚ್ಚಿದ್ವಿ, ಅದೊಳಗಡೆ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಇದ್ದಿದ್ರಲ್ಲಿ ಚುಚ್ಚಿದ್ವಿ ಅಂತ ಹೇಳಿದ್ರು. ಫಸ್ಟ್ ಕೊಂಡ್ಲಲ್ಲಿ ಚುಚ್ಚಿದ ಮೇಲೆ ಅದೇ ಪ್ಲೇಸ್ ಅಲ್ಲಿ ಚುಚ್ಚಬೇಕು, ಬಟ್ ಅವರು ಸೈಡ್ ಅಲ್ಲಿ ಚುಚ್ಚಿದ್ರು. ಅದನ್ನು ಕೂಡ ಕಂಪ್ಲೀಟ್ ಆದ್ಮೇಲೂ ಕೂಡ ಅವ್ರು ನೀಟಾಗಿ ಚುಚ್ಚಿರ್ಲಿಲ್ಲ. ಒಂದು ಮೇಲ್ಗಡೆ ಒಂದು ಕೆಳಗಡೆ ಆಗಿತ್ತು. ಸೊ ನನಗಂತೂ ವರ್ಸ್ಟ್ ಅಂಡ್ ವರ್ಸ್ಟ್ ಬಿಹೇವಿಯರ್ ಅಂತ ಅನ್ನಿಸ್ತು ಈ ಒಂದು ಹೆಂಗ್ಸ್ ಬಿಹೇವಿಯರ್. ಅದ್ರಲ್ಲೂ ಹಿಂಗ್ ನೋವಾಗುತ್ತೆ ಇಂತಕ್ಕೆ ಹಿಂಗ್ ಮಾಡ್ತಿದೀರಾ ಅಂತಂದ್ರೆ, ಅಯ್ಯೋ ನಿಂತರ ನೋವು ಪಡ್ಕೊಂಡ್ರೆ ನಾನು ಯಾವ ಮಕ್ಳಿಗೂ ಕಿವಿ ಚುಚ್ಚಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ನನ್ ಮಗಳು ಕಿವಿ ಚುಚ್ಚುವಂತ ಎಕ್ಸ್ಪೀರಿಯನ್ಸ್ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ನನ್ ಮಗಳಿಗಂತೂ ತುಂಬಾ ಚೆನ್ನಾಗಿ ಕಿವಿನ ಚುಚ್ಕೊಟ್ರು. ಫಸ್ಟ್ ಪೆನ್ ತಗೊಂಡು ಕಾಮಾಗಿ ಕುತ್ಕೊಂಡು ಮಾರ್ಕ್ ಮಾಡಿದ್ರು, ಆಮೇಲೆ ಕ್ಲೀನ್ ಆಗಿ ಎಲ್ಲ ಕಿವಿ ಚುಚ್ಕೊಟ್ರು. ಸೊ ಅದಕ್ಕೂ ಇದಕ್ಕೂ ತುಂಬಾನೇ ಚೇಂಜಸ್ ಇದೆ. ನನಗೂ ಕೂಡ ಒಂದ್ ಕಿವಿಲಿ ಮೇಲ್ಗಡೆ ಒಂದ್ ಕಿವಿಲಿ ಕೆಳಗಡೆ ಹಾಕಿದ್ದಾರೆ. ಬಾಯ್ ಆಗಿದ್ದಕ್ಕೆ ಅಟ್ಲೀಸ್ಟ್ ಇಯರಿಂಗ್ಸ್ ಏನು ಹಾಕಲ್ಲ. ಇನ್ ಕೇಸ್ ಏನಾದ್ರೂ ಗರ್ಲ್ ಬೇಬಿ ಆಗಿದ್ರೆ ಏನ್ ಕತೆ ಆಗ್ತಿತ್ತು ಅಂತ ಅದೇ